ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಒಳ್ಳೆಯವನು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಆತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕರನ್ನು ನೋಡಿ ಭಯಪಡುತ್ತೇವೆ, ಆದರೆ ನಾವು ಭಯಪಡಬಾರದು. ನಾವು ಪ್ರತಿದಿನವೂ ಪ್ರಾರ್ಥನೆ ಮಾಡಬೇಕು, ಪ್ರತಿದಿನವೂ ವಾಕ್ಯಗಳನ್ನು ಧ್ಯಾನಿಸಬೇಕು. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರವಾಗಲಿ. ನಾವು ಪವಿತ್ರಾತ್ಮ ಭರಿತರಾಗಬೇಕು. ಹಾಗಾದರೆ ನಾವು ಏನು ಮಾಡಬೇಕಂದ್ರೆ, ನಾವು ಯಾವಾಗಲೂ ದಿನನಿತ್ಯ ನಾವು ಪ್ರತಿ ಕ್ಷಣದಲ್ಲಿ ಯೇಸುವನ್ನು ಸ್ತುತಿ ಮಾಡಬೇಕು, ಯೇಸುವನ್ನು ಕೊಂಡಾಡಬೇಕು, ಯೇಸುವಿನ ನಾಮಕ್ಕೆ ಯಾವಾಗಲೂ ಸ್ತುತಿ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿರಿ, ದಾವೀದ ರಾಜನು ಆ ಯೆಶಾಯನ ಮಗನಾದ ದಾವೀದನು ಅಡವಿಯಲ್ಲಿ ದೇವರಿಗೆ ಯಾವಾಗಲೂ ಸ್ತುತಿ ಮಾಡುತ್ತಾ ಇದ್ದನು. ಲೋಕದವರ ಕಣ್ಣಿಗೆ ಅವನು ಒಂದು ಕುರಿಮೈಸುವ ವ್ಯಕ್ತಿ ಆಗಿದ್ದನು, ಆದರೆ ದೇವರ ದೃಷ್ಟಿಯಲ್ಲಿ ದೇವರು ಅವನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವನ ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನೆಂದು ಸ್ವತಃ ದೇವರು ಸಾಕ್ಷಿ ಹೇಳುತ್ತಾ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಸಾಕ್ಷಿ ಹೇಳಬೇಕು ದೇವರು. ಪ್ರೈಸ್ ದ ಲಾರ್ಡ್. ನಿಮ್ಮ ವಿಷಯದಲ್ಲಿ ದೇವರು ಸಾಕ್ಷಿ ಹೇಳಬೇಕಾದ್ರೆ ನೀವು ಯಾವಾಗಲೂ ದೇವರನ್ನು ಕೊಂಡಾಡಬೇಕು, ದೇವರನ್ನು ಸ್ತುತಿ ಮಾಡಬೇಕು. ಹಗಲಿರುಳು ಈ ವಾಕ್ಯವನ್ನು ಧ್ಯಾನಿಸ್ತಾ ಇರಬೇಕು. ಪ್ರೈಸ್ ದ ಲಾರ್ಡ್. ಹಗಲಿರುಳು ಈ ವಾಕ್ಯವನ್ನು ಧ್ಯಾನಿಸುತ್ತಾ ಇರಬೇಕು. ಯಾವಾಗ ನಾವು ಈ ವಾಕ್ಯ ಧ್ಯಾನಿಸುತ್ತೇವೋ ಆಗ ಪರಲೋಕದಾಗಿರುವಂಥ ಆ ಯೇಸು ಬಲವಾದ ಬುರ್ಜಾಗಿದ್ದಾನೆ. ನಿಮ್ಮೊಳಗಿರುವ ಎಲ್ಲ ಬಲಹೀನತೆಗಳನ್ನು ಎಲ್ಲವೂ ಬಿಟ್ಟು ಹೋಗಿ ಯೇಸುವಿನ ನಾಮದಲ್ಲಿ ನಿಮಗೆ ಬಲ ಬರುತ್ತದೆ. ಅದು ಬಲ ಸಾಧಾರಣವಾದ ಬಲವಲ್ಲ. ಆ ಬಲ ಸಾಧಾರಣವಾದ ಬಲವಲ್ಲ, ಅದು ದೇವರ ಬಲ ನಿಮಗೆ ಬರುತ್ತದೆ. ನೀವು ದೇವರ ಪವಿತ್ರಾತ್ಮ ಭರಿತರಾಗಿರ್ತೀರ. ನೀವು ಯಾವಾಗ ದೇವರಲ್ಲಿ ಪವಿತ್ರಾತ್ಮ ಭರಿತರಾಗಿರ್ತೀರೋ ಆ ಸೈತಾನು ನಿಮ್ಮನ್ನು ಮುಟ್ಟುವುದಿಲ್ಲ, ಆ ಸೈತಾನು ನಿಮ್ಮನ್ನು ಕೇಡು ಮಾಡುವುದಿಲ್ಲ, ಯಾವ ಕೆಟ್ಟ ಕಾರ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ನಡೆಯುವುದಿಲ್ಲ. ಅನೇಕರು ನಿಮಗೋಸ್ಕರ ಯೋಚನೆ ಮಾಡ್ತಿರ್ಬೋದು, ನಾನು ಕೆಟ್ಟದನ್ನು ಮಾಡಬೇಕೆಂದು, ಆದರೆ ಅದು ನಡೆಯುವುದಕ್ಕೆ ಆಗೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಎಂದು ಹೇಳುತ್ತದೆ. ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ವಾಕ್ಯವು ದೇವರಾಗಿದೆ. ಬರೀ ವಾಕ್ಯ ಮಾತ್ರವಲ್ಲ, ಅದು ದೇವರ ಆಗಿದೆ. ಪ್ರೈಸ್ ದ ಲಾರ್ಡ್. ಅದು ದೇವರಾಗಿದೆ. ಆ ದೇವರು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ಆ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಆ ದೇವರು ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯೋಚನೆ ಮಾಡಿಕೊಳ್ಳೋದಕ್ಕಿಂತಲೂ, ನೀವು ಬೇಡಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ದೇವರು ಒದಗಿಸುವ ಆತನಾಗಿದ್ದಾನೆ. ಯೆಹೋವ ರಫ, ಯೆಹೋವ ಈರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನಾವು ಯಾವಾಗಲೂ ಹೃದಯದಿಂದ ದೇವರನ್ನು ಕೊಂಡಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನ ಹೊರತು ದೇವರು ಇಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ದೇವರು ಆಶೀರ್ವದಿಸುತ್ತಾನೆ. ನಿನ್ನ ಮೂಲಕವಾಗಿ, ಈ ದಾವೀದನ ಮೂಲಕವಾಗಿ, ದಾವೀದನ ಅಂಶದಲ್ಲಿ ಕರ್ತನಾದ ಯೇಸು ಹುಟ್ಟಿದನೆಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ರಕ್ಷಕನು ಹುಟ್ಟಿದಾನೆಂದು ಹೇಳುತ್ತದೆ. ಇಲ್ಲಿ ನೋಡ್ರಿ, ವಾಕ್ಯ ಏನು ಹೇಳುತ್ತದೆ, ಅವನ ಸಂತಾನದಿಂದ ದೇವರು ತನ್ನ
ತನ್ನ ವಾಗ್ದಾನದ ಪ್ರಕಾರ ಇಸ್ರಾಯೇಲರಿಗೆ ಒಬ್ಬ ರಕ್ಷಕನು ಹುಟ್ಟಿಸಿದಾನೆ. ಇಸ್ರಾಯೇಲರೆಂದರೆ ಯಾರು ಗೊತ್ತಾ? ನೀವು, ನಾವು. ಹಲ್ಲೆಲೂಯಾ. ಕರ್ತನನ್ನು ನಂಬಿರುವ ಪ್ರತಿಯೊಬ್ಬರು ಇಸ್ರಾಯೇಲರ ಮಕ್ಕಳಾಗಿರ್ತಾರೆ. ಅಲ್ಲಿ ಹೇಳುತ್ತಾ ಇದ್ದಾರೆ, ಒಬ್ಬ ರಕ್ಷಕನನ್ನು ಹುಟ್ಟಿಸಿದ್ದಾನೆ. ಯಾರ ಅಂಶದಲ್ಲಿ? ದಾವೀದನ ಅಂಶದಲ್ಲಿ. ದಾವೀದನು ಏನು ಮಾಡಿದನು ಗೊತ್ತಾ? ದಾವೀದನು ಎಲ್ಲರ ಕಣ್ಣಲ್ಲಿ ಇವನೊಂದು ವೇಸ್ಟ್ ಆಗಿದ್ದನು. ಅವನಿಗೆ ಕುರಿ ಮೈಸಕ್ಕೆ ಕಳಿಸ್ತಾ ಇದ್ದಿದ್ರು. ಹಲ್ಲೆಲೂಯಾ. ಅವರ ಅಣ್ಣ ತಮ್ಮರಾಗಲಿ ತಾಯಿ ತಂದೆ ಆಗಲಿ ಅವನಿಗೇನು ಮಾಡ್ತಾಯಿದ್ರು? ಕುರಿ ಮೈಸಕ್ಕೆ ಕಳಿಸ್ತಾ ಇದ್ರು. ಅವನು ಕುರಿ ಮೈಸುತ್ತಾ ಇದ್ದ ನಿಜ, ಆದರೆ ಕುರಿ ಮೈಸುವಾಗ ಆ ಸಮಯವನ್ನು ವ್ಯರ್ಥ ಮಾಡಲಿಲ್ಲ. ಅವನು ರಾಜಾದಿ ರಾಜನನ್ನು ಕೊಂಡಾಡಿದನು, ಕರ್ತಾದಿ ಕರ್ತನನ್ನು ಕೊಂಡಾಡಿದನು, ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವ ದೇವರನ್ನು ಕೊಂಡಾಡಿದನು. ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರನ್ನು ಕೊಂಡಾಡಿದನು. ನಾವು ಯಾವಾಗ ಸತ್ಯ ದೇವರನ್ನು ಕೊಂಡಾಡುತ್ತೇವೋ, ಸತ್ಯ ದೇವರಿಗೆ ಕೊಂಡಾಡೋದಕ್ಕಾಗಿ ಒಳ್ಳೆ ಸ್ಥಳ ಬೇಕಾಗಿಲ್ಲ, ನಾವು ಸಮೃದ್ಧಿ ಇದ್ರೆ ನಾವು ಕೊಂಡಾಡ್ತೇವೆ ಅಂತ ಬೇಕಾಗಿಲ್ಲ. ನಾವು ಎಲ್ಲಿ ಬೇಕಾದರೂ ದೇವರಿಗೆ ಸ್ತುತಿ ಮಾಡಬಹುದು. ಯಾವ ಸ್ಥಳದಲ್ಲಿ ನಿಂತರೂ ದೇವರಿಗೆ ಸ್ತುತಿ ಮಾಡಬೇಕು. ಯಾವ ಸ್ಥಳದಲ್ಲಿಂದಾದರೂ ದೇವರನ್ನು ಸ್ತುತಿ ಮಾಡುವವರಾಗಬೇಕು. ಪ್ರೈಸ್ ದಿ ಲಾರ್ಡ್. ನಾವು ದೇವರನ್ನು ಸ್ತುತಿ ಮಾಡುವ ಮಕ್ಕಳಾಗಬೇಕು. ಯಾವಾಗ ನಾವು ದೇವರನ್ನು ಸ್ತುತಿ ಮಾಡುತ್ತೇವೋ ಆವಾಗ ದೇವರು ನಮ್ಮ ಮಧ್ಯದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ದೊಡ್ಡ ದೊಡ್ಡ ಅದ್ಭುತಗಳನ್ನು ದೇವರು ನಡೆಸುತ್ತಾರೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಭಯಪಡದೆ, ನಾಚಿಕೆಗೊಳ್ಳದೆ ನಾವು ಯಾವಾಗಲೂ ದೇವರನ್ನು ಸ್ತುತಿ ಮಾಡಬೇಕು. ಯಾವಾಗ ನಾವು ದೇವರನ್ನು ಹೆಚ್ಚಾಗಿ ಸ್ತುತಿ ಮಾಡುತ್ತೇವೋ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ. ಪವಿತ್ರಾತ್ಮದ ಶಕ್ತಿ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತದೆ. ಮಂತ್ರವಾದಿ ನೋಡಿ ಭಯಪಡಬೇಡಿರಿ, ಆ ಮಂತ್ರವಾದಿ ನಿಮ್ಮ ಪಾದದಲ್ಲಿ ಬಂದು ಬೀಳುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಾಗ ಇದೇ 13ನೇ ಅಧ್ಯಾಯದಾಗ ನಾವು ನೋಡುವಾಗ, ಅಪೊಸ್ತಲರ ಕುರಿತ 13ನೇ ಅಧ್ಯಾಯದಾಗ ನೋಡುವಾಗ ಇಲ್ಲೊಂದು ಮಂತ್ರವಾದಿ ಇದ್ದಾನೆ. ಅವನಿಗೆ ಪೌಲ ಸೀಲನ ಅನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ ಏನು ಹೇಳ್ತಾನೆ ಗೊತ್ತಾ? ಎಲೆ ಕೆಟ್ಟ ಕೆಲಸ ಮಾಡುವನೆಂದು ಹೇಳ್ತಾನೆ. ನೋಡು, ಇನ್ಮೇಲೆ ನಿನಗೆ ಸ್ವಲ್ಪ ಕಾಲ ಕಣ್ಣು ಕಾಣುವುದಿಲ್ಲ ಎಂದು ಹೇಳ್ತಾನೆ. ಯಾಕಂದರೆ ಈ ಮಂತ್ರವಾದಿಕ್ಕಿಂತಲೂ ನನ್ನ ಯೇಸುವಿನಲ್ಲೇ ಶಕ್ತಿ ದೊಡ್ಡದು. ನನ್ನ ಯೇಸು ದೊಡ್ಡವನು. ಯಾವ ವ್ಯಕ್ತಿ ಮಂತ್ರ ಮಾಡುತ್ತಾನೋ ಆತನನ್ನು ಸಹ ದೇವರೇ ಸೃಷ್ಟಿ ಮಾಡಿದನು. ಆತನಿಗೆ ಹೇಳುತ್ತಾನೆ, ಸೈತಾನನ ಮಗನೇ ಎಂದು ಹೇಳುತ್ತಾನೆ. ನಾವು ಸೈತಾನ ಕಾರ್ಯ ಮಾಡಬಾರದು. ನಾವು ದೇವರ ಕಾರ್ಯಗಳನ್ನು ಮಾಡಬೇಕು. ನಾವು ದೇವರ ಒಳ್ಳೆ ಕ್ರಿಯೆಗಳನ್ನು ಮಾಡಬೇಕು. ಯಾವಾಗ ನಾವು ದೇವರಲ್ಲಿ ಒಳ್ಳೆ ಕ್ರಿಯೆಗಳನ್ನು ಮಾಡುತ್ತೇವೋ ಸರಿ, ಸ್ವಲ್ಪ ದಿವಸ ಕಷ್ಟ ಬರ್ಬೋದು, ಆದರೆ ಅವೆಲ್ಲದರ ಮಧ್ಯದಿಂದ ಬಿಡಿಸುವುದಕ್ಕಾಗಿ ಯೇಸು ಸರ್ವಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನನ್ನು ಮಂತ್ರವಾದಿ ಏನು ಮಾಡೋದಕ್ಕೆ ಆಗೋದಿಲ್ಲ. ಆ ಮಂತ್ರವಾದಿ ಹೇಳ್ತಾನೆ, ಕೆಲವು ಕಾಲ ಸೂರ್ಯನನ್ನು ಕಾಣದೆ ಇರುವಿ. ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಪೌಲ ಸೀಲನ ಅನಿಸಿಕೊಳ್ಳುವ ಸೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನು ಹೇಳಿದಂತೆ ಆಗಿತ್ತು. ಮತ್ತೆ ಆ ಮಂತ್ರವಾದಿ ಏನು ಮಾಡ್ತಾನೆ ಗೊತ್ತಾ? ಆ ಸಂಗತಿಗಳನ್ನು ನೋಡಿ ಕರ್ತನ ಬೋಧಕನಿಗೆ ಅಚ್ಚಾರಪಟ್ಟು ನಂಬುವನಾದನು. ಅವನು ನಿನ್ನನ್ನು ನಂಬುವನಾಗಿರ್ತಾನೆ, ನಿನ್ನ ವಾಕ್ಯ ನಂಬುವನಾಗಿರ್ತಾನೆ, ಯೇಸುವನ್ನು ನಂಬುವನಾಗಿರ್ತಾನೆ. ಯೇಸುವಿನ ಹೊರತು ದೇವರಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ಕೆಟ್ಟದ್ದು ಮಾಡುವಾಗ ಭಯಪಡಬೇಡ, ನಿನ್ನ ಯೇಸು ನಿನ್ನ ಸಂಗಡಿದಾನೆ.
ಯೇಸು ನಿನ್ನನ್ನು ಬಲಪಡಿಸುತ್ತಾನೆ. ಈ ಪೌಲಶೀಲನಲ್ಲಿರುವ ಆ ಧೈರ್ಯದಿಂದ ಯಾವ ರೀತಿ ಮಂತ್ರವಾದಿ ಮಾತಾಡಿದನೋ ಅದೇ ಪ್ರಕಾರ ನೀನು ಮಾತಾಡಿ ನೋಡು. ನಾನು ಆ ವಾಕ್ಯ ನಂಬುತ್ತೇನೆ. ಆ ಪೌಲಶೀಲನ ದೇವರೇ ನನ್ನ ದೇವರೆಂದು ಹೇಳು. ಅಬ್ರಾಮನ ದೇವರೇ ನನ್ನ ದೇವರೆಂದು ಹೇಳು. ಇಸಾಕನ ದೇವರೇ ನನ್ನ ದೇವರೆಂದು ಹೇಳು. ಯಾಕೋಬನ ದೇವರು ನನ್ನ ದೇವರೆಂದು ಹೇಳು. ಮತ್ತೊಬ್ಬನನ್ನು ನೋಡಿ ಭಯಪಡಬೇಡ. ಮತ್ತೊಬ್ಬನನ್ನು ನೋಡಿ ಪ್ರಾರ್ಥನೆ ಮಾಡು. ನಿನ್ನಲ್ಲಿರುವ ಆ ಶಕ್ತಿಗಿಂತಲೂ ನನ್ನ ಒಳಗಿರುವ ಯೇಸು ದೊಡ್ಡವನೆಂದು ಹೇಳು. ನಿನ್ನಲ್ಲಿರುವ ಮಾಟ ಮಂತ್ರಕ್ಕಿಂತಲೂ ನನ್ನ ಒಳಗಿರುವ ಯೇಸು ದೊಡ್ಡವನೆಂದು ಹೇಳು. ಲೋಕದಾಗಿರುವವನಕ್ಕಿಂತ ಯೇಸು ದೊಡ್ಡವನು. ಲೋಕದಲ್ಲಿರುವವನಕ್ಕಿಂತ ಹೃದಯದಲ್ಲಿ ಇರುವಾತನು ದೊಡ್ಡವನು. ನೀ ನಂಬಿದರೆ ದೇವರ ಮಹಿಮೆ ಕಾಣುತ್ತೀಯ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ ಕೇಳುವ ನಿನ್ನನ್ನೇ ದೇವರು ಹೇಳ್ತಾ ಇರೋದು. ರೋಗವನ್ನು ನೋಡಿ ಭಯಪಡಬೇಡ, ಮಂತ್ರಗಳನ್ನು ನೋಡಿ ಭಯಪಡಬೇಡ, ಮರಣವನ್ನು ನೋಡಿ ಭಯಪಡಬೇಡ. ಯಾಕಂದರೆ ದೇವರು ತನ್ನ ಸೇವಕನಿಗೆ 15 ವರ್ಷ ಕೂಡಿಸಿಕೊಟ್ಟಿದನು. ನಿನ್ನನ್ನು ಸಹ ಕೊಡುವುದಕ್ಕಾಗಿ ಆತನು ಶಕ್ತನಿದ್ದಾನೆ. ನೀನು ದೇವರನ್ನು ಆರಾಧನೆ ಮಾಡು. ಹೃದಯಪೂರ್ವಕವಾಗಿ ಆರಾಧನೆ ಮಾಡು. ಹೃದಯದಿಂದ ಪರಿಪೂರ್ಣವಾಗಿ ಆತನು ಸಂಪೂರ್ಣವಾಗಿ ಹೃದಯದಿಂದ ಆರಾಧನೆ ಮಾಡು. ಆ ದೇವರು ನಿನ್ನ ಆರಾಧನೆ, ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಅಲ್ಲಿ ಹೇಳಿದ್ದಾನೆ, ನಾನು ನಿನ್ನ ಕಣ್ಣೀರುಗಳನ್ನು ನೋಡಿದ್ದೇನೆ, ನಿನ್ನ ಕೂಗನ್ನು ಕೇಳಿದ್ದೇನೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ, ನಾನು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಿದ್ದಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಎಲ್ಲ ಇಷ್ಟಾಂತರಗಳನ್ನು ನೆರವೇರಿಸುತ್ತಾರೆ. ಭಯಪಡಬೇಡ. ಖಂಡಿತವಾಗಿ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ನಿನ್ನನ್ನು ಹೆಚ್ಚಿಸುತ್ತಾರೆ. ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಾದರೆ ನಿನ್ನನ್ನು ದೇವರು ಹೆಚ್ಚಿಸುತ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್, ಆಮೇನ್.